ವಾಹ್, ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟು ಬೆಟ್ಟ ಹತ್ತಕ್ಕೆ. ನೋಡಿ ಹೀಗಿದೆ ರಸ್ತೆ. ಅವಾಗಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಟೋಗಿದ್ದಾರೆ. ಇದು ಹೆಗ್ಗುಂದ ರಾಮದೇವರ ಬೆಟ್ಟ ಅಂತೆ. ಎಷ್ಟು ಎತ್ತರ ಇದೆಯೋ ಗೊತ್ತಿಲ್ಲ. ಶುರು ಮಾಡಿದ್ದೀವಿ ಹತ್ತಕ್ಕೆ. ಮಧುಗಿರಿ ಪಕ್ಕದಲ್ಲಿ ಬರುತ್ತೆ ಇದು. ಮಧುಗಿರಿಯಿಂದ ಒಂದು 20 ಕಿಲೋಮೀಟರ್ಸು. ಇದು ಈ ಬೆಟ್ಟದ ಹೆಬ್ಬಾಗಿಲಿದ್ದಂಗಿದೆ. ಏನು ದೇವಸ್ಥಾನ ಸರ್ ಅದು? ರಾಮನ್ ಬೆಟ್ಟ ಸರ್. ಅದಕ್ಕೆ ಕೆಳಗಡೆ ಕಾಯ್ತಾ ಇದ್ದಾನೆ ಆಂಜನೇಯ ಸ್ವಾಮಿ. ನಮಸ್ಕಾರಪ್ಪ ಸರ್. ವಿಡಿಯೋ ಹಾಕ್ಬನ್ನಿ. ಕರೀತಾ ಇದೆ ನೋಡಿ ಸರ್. ಕರಿ ಅಂಬು. ಹಾಂ, ಅದು ಕರಿ ಅಂಬು. ಇದು ಮಧುನಾಶಿನಿ ಎರಡೂ ಇದೆ. ಕಾಲು ಎತ್ತಿಟ್ರೆ ಕಾಲು ಸಿಗಾಕೊಳ್ಳಲ್ಲ, ನಾವು ಬೀಳಲ್ಲ. ಬೇಲಿ ಗಿಡ ಜಾಸ್ತಿ. ಹಾಂ ಹಾಂ. ರವಿಯವ್ರಿಗೆ ಫೋಕಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲ ನಡೆಯೋದಲ್ಲ. ಈ ಥರ ಕಷ್ಟಪಟ್ಟಿದ್ದೀವಿ. ಅದೇ ತೆಕ್ಕೆ ಕಟ್ಬಿಟ್ಟು. ಹಾಂ, ತೆಕ್ಕೆ ಕಟ್ಬಿಟ್ಟಿದೆ ಕಾಂಪೌಂಡ್ ನಮಗೆ. ಬಾಡ್ಬಕ್ಕ ಇತ್ಲುಗಳಿಗೆಲ್ಲ ಇದೆ ಬೆಲಿ. ಸ್ಪೆಷಲೈಸ್ಡ್ ಟ್ರೆಕ್ಕಿಂಗ್. ಬೇಲಿ ಯಾರು ಬರೋದು? ಟೋಪಿ ತಲೆನಲ್ಲಿದೆಯಾ ನೋಡ್ಕೊಳ್ಳಿ, ಆಮೇಲೆ ಎಲ್ಲ ಸಿಕ್ಕಾಕೊಂಡ್ಬಿಡುತ್ತೆ, ಗೊತ್ತಾಗಲ್ಲ. ಕರೆಂಟ್ ವೈರ್ ನೋಡಿ ಸರ್, ಇಲ್ಲಿ ಹತ್ರ ಇದೆ. ಡೇಂಜರಸ್. ಏನು ಕರೆಂಟ್ ವೈರು. ಸುಮಾರು ಬೆಟ್ಟಗಳಲ್ಲಿ ಕೈಗೆ ಎಟಕ್ಸುತ್ತೆ. ಹುಷಾರಾಗಿ ಹೋಗಿ, ಹುಷಾರಾಗಿ. ಆ ಕಡೆ ಬೇಸ್ ಎಷ್ಟು ಉದ್ದ ಇರಬೇಕು, ಈ ದಂಡೆ ಮುಂದಕ್ಕೆ ಎಷ್ಟು ಉದ್ದ ಇದೆ ಅಂದರೆ ಅದ್ರ ವೆಯ್ಟ್ ತಡಿಬೇಕಲ್ಲ, ಅದು ವೆಯ್ಟ್ ಇರುತ್ತೆ. ಇಲ್ಲಾಂದರೆ ಭೂಕಂಪ ಆದಾಗ ಇವೆಲ್ಲ ಉದುರೋಗ್ಬಿಡ್ತಾವಲ್ವ ಸರ್? ಏನೂ ಆಗಲ್ಲ, ಭೂಮಿ ಜರುಗುತ್ತಲ್ಲ, ಏನು.
ಒಕ್ಕೋಡು ಅಂತ ಹಾ, ಹೇಳಿದ್ರೆ ಮುಗೀತು. ಅದು ಕೋರ್ಟ್ಗೆ ಹೋಗಂಗಿಲ್ಲ. ಹೋಗಂಗಿಲ್ಲ. ನೀವು ಹೋಗ್ಬೇಕಾಗಿರೋದು ಒಕ್ಕೋಡ್ಗೆ ಅವ್ರ ಹೋಗ್ಬೇಕು. ಕಮಿಟಿಗೆ ಕೊನೆಗೂ ಹತ್ತು ಬಿಟ್ವಿ ಬೆಟ್ಟನ. ವಾಹ್, ಟೇಕ್ ಆ್ಯಂಡ್ ಸಿ. ಅದು ವಾಲಂಟ್ರಿಯಾಗಿ ನಮ್ಮಲ್ಲೇ ಬರ್ಬೇಕು ಸರ್. ಅದು ಏನು ಕಾನೂನು ಮಾಡಿದ್ರು ಅಂದರೆ ಹೊರಗಡೆಯಿಂದ ಬಂದವರಿಗೆ ಭಯ ಇರುತ್ತೆ. ಲೋಕಲ್ ಸಿಕ್ತಾ ಕಂಬ ಕಂಬ ಆಯ್ತಾ? ಒಳ್ಳೆ ಕಂಬ. ಓಹೋ, ಒಳ್ಳೆ ಕ್ಯಾನಪಿ ಇದ್ದಂಗಿದೆ. ಸರ್ ಕೂತ್ಕೊಂಡು ಬನ್ನಿ. ಆಯ್ತು. ಏನು ಕಂಬ ಹೇಳಿ? ಸ್ವಲ್ಪ ಜೋರಾಗಿ ಹೇಳ್ರಿ, ರೆಕಾರ್ಡ್ ಆಗಲಿ ಇಲ್ಲಿ. ಸೀತೆ ಕಂಬ. ಸೀತೆ? ಸೀತೆ ರಾಮನ ಹೆಂಡತಿ ಸೀತೆ. ಸೀತೆ ಕಂಬ. ಅದೇನು ಸೀತೆ ಕಂಬ ಅಂತ ಹೆಸರು ಅದಕ್ಕೆ ಯಾಕೆ? ಇದು ಪಾಂಡವರು ಇಲ್ಲಿಗೆ ವನವಾಸದಲ್ಲಿ ಬಂದಿದ್ರಂತೆ, ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಪ್ರತೀತಿ. ಸೀತೆ ಪ್ರತಿಷ್ಠಾಪನೆ. ಸ್ಥಳ ಪುರಾಣ. ಪುರಾಣ 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 ಸ್ಥಳ ಪುರಾಣ. ಬದನೆಕಾಯಿ ತಿನ್ನಕ್ಕೆ, ಪುರಾಣ ಓದಕ್ಕೆ, ಯಾಕೆ ಏನು ಕೇಳಬಾರ್ದು. ಏನು ಜಾಗ ಸರ್ ಇದು? ನಾನು ಮ್ಯಾಕ್ಸಿಮಮ್ ಒಬ್ಬನೇ ಹೋಗ್ತೀನಿ ಸರ್. ಹಿಂಗೆಲ್ಲ ಸಿಕ್ಕಿದ್ರೆ ನಿದ್ದೆ ಹೊಡೆದ್ಬಿಡ್ತೀವಿ, ಕಣ್ಣಿರ್ತದೆ. ಆಮೇಲೆ ಯಾರ್ದು ಕಿರಿಕಿರಿ ಇರಲ್ವಲ್ಲ, ಹಿಂಗೆ ಪ್ರಕೃತಿ ನೋಡಿಕೊಂಡು ನಿಧಾನ ಸರ್. ಇಲ್ಲಿ ಸಪೋರ್ಟ್ ಇದೆ. ಇಲ್ಲೇ ಕಾಣುತ್ತೆ. ನಾ ಬಂದಿದ್ದು ಸರ್ ಇಲ್ಲೇ ಇದೆ. ನಿಮಗೋಸ್ಕರ ಕಾಯ್ತಾ ಇದ್ದೀನಿ, ಬನ್ನಿ. ಹಾಂ, ನಾ ಕಾಯ್ತಾ ಇದ್ದೀನಿ ನಿಮಗೋಸ್ಕರ. ಈ ಕರ್ಕಗಳಿಗೆ ನಾವು ಹಂಗೆ ಇದು ಯಾಕಂದ್ರೆ ಎಲ್ಲ ಜೇನ್ ಕಟ್ಟಿದ್ವಲ್ಲ, ಜೇನ್ ಕಲ್ ಎಲ್ಲೂ ಇಲ್ಲ. ಜೇನ್ ಕಲ್ಲು ಅಂತ ಯಾವುದನ್ನು ಸ್ಪೆಸಿಫೈ ಮಾಡಿಲ್ಲ. ಕೂತ್ಕೊಳ್ಳಿ. ಇನ್ನೂ ಬೆಡ್ ಆಗಿ ಇನ್ನೂ ಬೇಕು. ಅದು ದಪ್ಪ ಬ್ಯಾಗ್.
ನಮ್ದಾ ಹಾಂ ಒಂದು ಫೋಟೋನಾರು ಇದೆ ನಮ್ದು. ಅದು ವಿಡಿಯೋನಲ್ಲಿ ಕ್ಲಿಪ್ ಮಾಡ್ಬಿಟ್ಟು ಎಡಿಟ್ ಮಾಡಿ ತೆಗೆದಾಕ್ಬಿಡ್ತಾರೆ. ಇಲ್ಲಪ್ಪ. ಒಂದಿನ ಏನು ಮಾಡಿದ್ದೆ, ನಾವು ಒಳಗೆ ಬಂದು ಆಚೆ ಹೋಗ್ಲಿಲ್ಲ, ಎಲ್ಲ ಫ್ಲೋರ್ಗಳದ್ದು ಗೇಟ್ ಹಾಕಿದ್ದು. ಹೋದ್ರೆ ಮೇಲ್ಗಡೆ ಫ್ಲೋರ್ ಇತ್ತು, ಇಲ್ಲಾಂದ್ರೆ ಕೆಳಗಡೆ ಬತ್ತಿ ಹೋಗಂದ್ಬಿಟ್ಟು ಬೀಗ ಹಾಕೊಂಬಂದ್ಬಿಟ್ಟು ಊಟನೂ ಇಲ್ಲ. ಹಂಗೆ ನಡ್ಕೊಂಡ್ ಬನ್ನಿ, ವಿಡಿಯೋ ಹಾಕ್ಕೊಳ್ತೀನಿ. ಚೆನ್ನಾಗಿದೆ. ಬಂದು ಗೇಟ್ ತೆಗಿತಾ ಇದ್ರೆ ಕೊಯ್ 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 ಕೊಯ್. ನೀವು ಬನ್ನಿ, ಗೊತ್ತಾಗ್ಲಿ ಅಂತ. ಅಲ್ಲಿ ಚಿಕ್ಕದೊಂದು ಮಂಟಪ ಇದೆ. ಪರ್ಕೆ ಹುಲ್ಲು ಮಾತ್ರ ಸೂಪರ್ ಆಗಿದೆ ಅಲ್ವಾ? ಕಷ್ಟದಾಗಿದೆ. ಇಲ್ಲೊಂದು ಸ್ವಲ್ಪ ಹುಷಾರಿದೆ, ನೀರಿದೆಯಲ್ಲ ಜಾಸ್ತಿ. ಒಂದು 15 ದಿನ ಬಿಟ್ಟು ಬಂದರೆ ಒಂದೊಂದುವರೆ ಕುಯ್ಕೊಂಡು ಗಾಡಿ. ಇಲ್ಲ, ಈಗಲೇ ಇದು ಸೀಸನ್ ಒಳ್ಳೆ ಇದು. ಹುಡುಗ ಯಾಕೆ ಅಷ್ಟೇ ಸುಬ್ಬಯ್ಯ ನಾಯ್ಡು ಒಂದು ಸಾಕಾಗುತ್ತೆ. ಇಲ್ಲಿ ನೋಡಿ, ಇದು ದೊಡ್ಡ ಥಿಯೇಟ್ರ, ದಪ್ಪ ಇದೆ. ಹೌದು.